ವಿಜಯಪುರದಲ್ಲಿ ನಿರ್ಮಿಸಿರುವ ರಾಜ್ಯದ ಮೊದಲ ಹಾಗೂ ದಕ್ಷಿಣ ಭಾರತದ ಎರಡನೇ ಸೈಕ್ಲಿಂಗ್ ವೆಲೋಡ್ರೋಮ್ ಉದ್ಘಾಟನೆ ಸಜ್ಜಾಗಿದೆ. ಭೂತನಾಳ ಕೆರೆ ಬಳಿ 8 ಎಕರೆಗೂ ಅಧಿಕ ಪ್ರದೇಶದಲ್ಲಿ ಸುಮಾರು 11 ಕೋಟಿ ರೂಪಾಯಿ ವೆಚ್ಚದಲ್ಲಿ ವೈಜ್ಞಾನಿಕವಾಗಿ ವೆಲೋಡ್ರಮ್ ನಿರ್ಮಾಣ ಮಾಡಲಾಗಿದ್ದು, ಇದೇ 9ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಲಿದ್ದಾರೆ. ದೂರದರ್ಶನದೊಂದಿಗೆ ಅಂತಾರಾಷ್ಟ್ರೀಯ ಮಟ್ಟದ ಸೈಕ್ಲಿಂಗ್ ಕ್ರೀಡಾಪಟು ಶ್ರೀಧರ ನಿಂಗಪ್ಪ ಸವಣೂರು, ಜಿಲ್ಲೆಯಲ್ಲಿ ಹಲವು ಸೈಕಲ್ ಪಟುಗಳಿದ್ದು ಸೂಕ್ತ ತರಬೇತಿ ಇಲ್ಲದೆ ಸಾಕಷ್ಟು ಸಮಸ್ಯೆಯಾಗುತ್ತಿತ್ತು. ಈಗ ವೆಲೋಡ್ರೋಮ್ ಉದ್ಘಾಟನೆಯಿಂದ ಅನುಕೂಲವಾಗಲಿದೆ ಎಂದರು. ಸ್ಯಾಂಕ್ಷನ್ ಮಾಡಿದ್ದಾರೆ, ಬಟ್ ಅದು ಇನ್ನೂ ಕೆಲಸ ವಿಳಂಬ ಆಗ್ತಾ ಇದೆ. ಅದನ್ನು ಜಲ್ದಿಯಾಗಿ ಮುಗಿಸೋ ಸೈಕ್ಲಿಸ್ಟ್ಗಳಿಗೆ ಒಂದು ಉಪಯೋಗ ಆಗುವ ಥರ ಒಂದು ಮಾಡಿಕೊಡಿ ಅಂತ ಕೇಳ್ಕೊತಾ ಇದ್ದೀವಿ. ಸೈಕ್ಲಿಂಗ್ ಪಟು ಬಿಜಿ ಚಿಮ್ಮಲಗಿ, ವಿಜಯಪುರ ಹಾಗೂ ಬಾಗಲಕೋಟೆ ಅವಳಿ ಜಿಲ್ಲೆಯಲ್ಲಿ ನೂರಾರು ಜನ ಸೈಕಲ್ ಪಟುಗಳಿದ್ದು, ಅತ್ಯಾಧುನಿಕ ರೀತಿಯಲ್ಲಿ ನಿರ್ಮಾಣವಾಗಿರುವ ವೆಲೋಡ್ರಮ್ನಿಂದ ಸೈಕ್ಲಿಂಗ್ನಲ್ಲಿ ಮತ್ತಷ್ಟು ಸಾಧನೆಗೆ ಅನುಕೂಲವಾಗಲಿದೆ ಎಂದು ಹೇಳಿದರು. ಕ್ರೀಡಾಪಟುಗಳಿಗೆ ಈ ಟ್ರ್ಯಾಕ್ನಲ್ಲಿ ಸಹ ಪದಕ ಗಿಟ್ಟಿಸಲು ನಮ್ಮ ವೆಲೋಡ್ರಮ್ ಅವಶ್ಯಕತೆ ಇದ್ದು, ವೆಲೋಡ್ರಮದಲ್ಲಿ ಪ್ರಾಕ್ಟೀಸ್ ಮಾಡೋದ್ರಿಂದ ನಮ್ಮ ಬಿಜಾಪುರ ಜಿಲ್ಲೆಗೆ ಅನೇಕ ಪದಕಗಳನ್ನು ಪಡೆದು ಕೀರ್ತಿ ತರಬಹುದಾಗಿದೆ. ಆದ್ದರಿಂದ ವೆಲೋಡ್ರಾಮ ಶೀಘ್ರದಲ್ಲಿ ಪ್ರಾರಂಭಿಸಲು ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಯುವಜನ ಮತ್ತು ಕ್ರೀಡಾ ಇಲಾಖೆ ಉಪನಿರ್ದೇಶಕ ರಾಜಶೇಖರ ದೈವಾಡಿ, ಜಿಲ್ಲೆಯ ಸೈಕ್ಲಿಂಗ್ ಪಟುಗಳು ಇದರ ಸದುಪಯೋಗ ಪಡಿಸಿಕೊಂಡು ಮತ್ತಷ್ಟು ಪದಕ ಗೆಲ್ಲಬೇಕು ಎಂದು ಹೇಳಿದರು. ಈ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗಿದೆ. ಸುಮಾರು 11 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಈ ಕಾಮಗಾರಿಯನ್ನು ಕೈಗೊಳ್ಳಲಾಗಿದೆ. ಉದ್ದೇಶ ಏನು ಅಂತಂದರೆ, ಬಾಗಲಕೋಟೆ ಮತ್ತು ವಿಜಯಪುರ ಅವಳಿ ಜಿಲ್ಲೆಯಲ್ಲಿ ಭಾಳಷ್ಟು ಸೈಕ್ಲಿಂಗ್ ಪಟುಗಳಿರೋದರಿಂದ ಸರ್ಕಾರ ಮುತುವರ್ಜಿ ವಹಿಸಿ ಆ ಕ್ರೀಡಾಪಟುಗಳ ಹಿತದೃಷ್ಟಿಯಿಂದ ಈ ಸೈಕ್ಲಿಂಗ್ ವೆಲೋಡ್ರಮ್ನ ಇಲ್ಲಿ ನಿರ್ಮಾಣ ಮಾಡಿದೆ.